ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರು ಬಂದು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದ ನಡುವೆ ಶಾಸಕರ ವಿದೇಶಿ ಪ್ರವಾಸ ಬೇರೆ ಬೇರೆ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಅಲ್ಲ, ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರು ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ. ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು ಹಾಗಾದರೆ? ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು. ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ದರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳ್ಕಾಗ್ತಕ್ಕಂಥದ್ದು ಸರಿಯಲ್ಲ. ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರು ತಡವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ. ಹೌದು, ಅದು ಎಲ್ಲರ ಅಭಿಪ್ರಾಯನೂ ಅದೇ ಅಲ್ವಾ. ಅದು ಇವ್ರು ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಡಿ ಕೆ ಸುರೇಶ್ ಅವರು ಹೇಳಿದ್ರು ಕೂಡ ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೂಕ್ತವಾದಂಥ ತೀರ್ಮಾನ ತಗೋಬೇಕು. ಅಂದರೆ ನೀವು ಕೂಡ ಕಾಂಗ್ರೆಸ್ನ ಹಿರಿಯರಿದ್ದೀರಿ, ಹೈಕಮಾಂಡ್ ಒಡನಾಟ ಹೊಂದಿರುವಂಥವ್ರು. ಅಂದರೆ ಈ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ಮುಕ್ತಿಯನ್ನು ಕೊಡಬೇಕು, ತೆರೆ ಎಳಿಬೇಕು ನಾವು ಇದೆಯಾ? ನೋಡಿ, ಒಳ್ಳೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಇದ್ರ ಮಧ್ಯೆ ಈ ವಿಚಾರವಾಗಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ. ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ನಾವು ಜನಗಳನ್ನ ಎದುರಿಸ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅದಕ್ಕೆ ಶೀಘ್ರವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರ ಹುಡುಕಬೇಕು ಅಂತ ಮನವಿ ಮಾಡ್ತೀವಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಒಂದಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೆ ಕೂಡ ನೀವು ಒಂದು ಅಭಿಪ್ರಾಯನ ವ್ಯಕ್ತಪಡ್ತೀರಿ, ಪಕ್ಷ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ನಾವು ಹೇಳೋದೇನಂತಂದರೆ, ಇದು ಮಾತುಕತೆ ಆಗಿತ್ತು ಅಂತಕ್ಕಂಥ ವಿಚಾರ ಡಿ ಕೆ ಶಿವಕುಮಾರ್ DCM ಸಾಹೇಬರು ಹೇಳ್ತಾ ಇದ್ದಾರೆ. ಸಿದ್ದರಾಮಣ್ಣ ಸಾಹೇಬರು ನಾನು ಹೈಕಮಾಂಡ್ ಮಾತನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಇದಕ್ಕೆ ಮಾತುಕತೆ ಆಗಿದೆಯಾ ಇಲ್ವಾ? ಆಗಿದ್ರೆ ಮಾಡಲಿ. ಆಗಲಿಲ್ವಾ ಇಲ್ಲಪ್ಪ ಈಗ ಸುಮ್ಮನಿರ್ರ, ನಿಮ್ಮ ಕೆಲಸ ನೀವು ಮಾಡ್ರೆ, ಮುಂದೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೋಡೋಣ ಅಂತಾನು ಹೇಳ್ಬೇಕು. ಏನಾರ ಒಂದು ಹೇಳ್ಬೇಕಲ್ಲ. ಏನೂ ಹೇಳ್ದೆ ಮೌನ ವಹಿಸಿದ್ರೆ ಹೈಕಮಾಂಡು ನಮ್ಮ ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಆಗ್ತದೆ. ಅಂದರೆ ಈಗ ಈ ರೀತಿ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೇ ಇರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತೀರಿ ಹಾಗಾದರೆ? ಖಂಡಿತ ಡ್ಯಾಮೇಜ್ ಆಗ್ತಾ ಇದೆ. ನಮಗೆ ಸಾರ್ವಜನಿಕವಾಗಿ ನಮಗೆ ಡ್ಯಾಮೇಜ್ ಆಗ್ತಾ ಇದೆ. ಆ ಡ್ಯಾಮೇಜನ್ನು ಸರಿಪಡಿಸಬೇಕು ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡ್ತೀವಿ. ಅಂದರೆ ಕೊಟ್ಟ ಮಾತನ್ನು ಸಿದ್ದರಾಮಯ್ಯರು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನಿಮಗೂ ಇದೆ? ಯಾಕೆಂದರೆ ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಥರ ಮಾತು ಕೊಟ್ಟಿದ್ರೆ ಉಳಿಸ್ಕೊತಾರೆ ಅವರು. ಸಿದ್ದರಾಮಯ್ಯ ಯಾವತ್ತೂ ಕೂಡ ಮಾತು ತಪ್ಪುತ್ತವರಲ್ಲ. ಕೊಟ್ಟಿದ್ರೆ ಉಳಿಸ್ಕೊತಾರೆ. ಬಟ್ ಈ ಯಾರು ಕೊಟ್ಟವ್ರೆ, ಯಾವಾಗ ಕೊಟ್ಟವ್ರೆ ಅನ್ನೋದು ಚರ್ಚೆ ಆಗಬೇಕಷ್ಟೇ. ಸರ್, ಥ್ಯಾಂಕ್ ಯು. ಯು. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮಾತು. ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ಸಿದ್ದರಾಮಯ್ಯರ ಮೇಲಿದೆ. ಆದರೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ಒಂದು ಪವರ್ ಶೇರಿಂಗ್ ಗೊಂದಲ ಏನಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ತಕ್ಷಣ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಿ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಬಾಲಕೃಷ್ಣ ಅವರು ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.